ನೀವು ಈ ತರ ಹೆಲ್ಮೆಟ್ ಒಳಗಡೆ ಇಯರ್ಫೋನ್ ಹಾಕ್ಲಿಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಯಾಕಂದ್ರೆ ರೈಡ್ ಹೋಗುವಾಗ ಸಾಂಗ್ ಕೇಳೋದ್ರಲ್ಲಿ ಮಜಾನೇ ಬೇರೆ. ಕೆಲವೊಮ್ಮೆ ಈ ತರ ಟೈಟ್ ಹೆಲ್ಮೆಟ್ ಇರುವಾಗ ನಾವು ಇಯರ್ಫೋನ್ ಹಾಕ್ಲಿಕ್ಕೆ ಆಗಲ್ಲ. ಸೊ ನಂಗೂ ಕೂಡ ಇದು ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಹಾಗಾಗಿ ಇದಕ್ಕೆ ಏನು ಸೊಲ್ಯೂಷನ್ ಅಂತ ಹುಡುಕುವಾಗಲೇ ನಂಗೆ ಸಿಕ್ಕಿದಂತಹ ಸೊಲ್ಯೂಷನೇ ಇದು. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಇಡಿಎಲ್ ಅಥವಾ ಇಡಿಲ್ ಇವರ ಬ್ಲೂಟೂತ್ ಸ್ಪೀಕರ್ ಅನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೇನೆ. ಸೊ ಹೇಗಿದೆ ಅಂತ ನೋಡುವ. ಸೊ ಇದು ಮೇನ್ಲಿ ಇದರ MRP ಇಲ್ಲಿ 5000 ಅಂತ ಕೊಟ್ಟಿದ್ದಾರೆ. ಬಟ್ ನಿಜವಾದ ರೇಟ್ ನಾನು ತಗೊಂಡಂತಹ ಪ್ರೈಸ್ ಅಂದ್ರೆ 1500ಗೆ ಸಿಕ್ಕಿತ್ತು. ಸೊ ಆಫರ್ ಅಲ್ಲಿ ಆದ್ರೆ ಇನ್ನೂ ಕಮ್ಮಿ ಸಿಗ್ತದೆ, ಅಥವಾ ಸೊ ಕೆಲವೊಮ್ಮೆ ಇದಕ್ಕಿಂತ ಜಾಸ್ತಿ ಕೂಡ ಇರ್ತದೆ. ಸೊ ಇದರಲ್ಲಿ ಎರಡು ಮಾಡೆಲ್ ಉಂಟು, ಇಡಿಎಲ್ CS5 ಮತ್ತು ಇಡಿಎಲ್ CS5S ಅಂತ. ಸೊ ಇದು CS5S ಆಯ್ತಾ. ಸೊ ಅದಕ್ಕೆ ಎರಡಕ್ಕೂ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ, ಕನೆಕ್ಟಿವಿಟಿಯೇ. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವುದಕ್ಕೆಲ್ಲ ಕನೆಕ್ಟ್ ಆಗ್ಬೋದು ಅಂತ. ನಿಮ್ಮ ಹತ್ರ ಫುಲ್ ಹೆಲ್ಮೆಟ್ ಇದ್ರೂ ಆಗುತ್ತೆ, ಹಾಫ್ ಹೆಲ್ಮೆಟ್, ಕ್ರಾಸ್ ಕಂಟ್ರಿ ಹೆಲ್ಮೆಟ್ ಮತ್ತು ಸಮ್ಮರ್ ಹೆಲ್ಮೆಟ್, ವೈಸರ್ ಎಲ್ಲದಕ್ಕೂ ಆಗುತ್ತೆ ಆಯ್ತಾ. ಬೇಸಿಕಲಿ ನಾವೀಗ ಸಾಂಗ್ ಕೇಳಬೇಕಂತ ಆದರೆ ಒಂದಾ ಇಯರ್ಫೋನ್ ಹಾಕಬೇಕು ಅಥವಾ ಈ ಥರ ಬ್ಲೂಟೂತ್ ಸ್ಪೀಕರ್ ಹಾಕಬೇಕಾಯ್ತಾ. ಇನ್ನೊಂದು ನಮಗೆ ಇಂಟ್ರೋಕಾಮ್ ಕೂಡ ಬರುತ್ತೆ. ಇಂಟ್ರೋಕಾಮ್ ಅಂದರೆ ಈ ಸೇನಾ ಪಳನಿ ಅಂತ ಏನಿದೆ ಅದು. ಸೊ ಅದನ್ನು ನಾವು ತಗೊಳ್ಬೇಕಂತ ಆದರೆ ಸ್ವಲ್ಪ ಬಜೆಟ್ ಸ್ವಲ್ಪ ಜಾಸ್ತಿ ಆಗ್ತದೆ. ಈ ಸೇನಾ ಅಂತ ಆದರೆ 23,000 ಆಗ್ತದೆ ಇಬ್ಬರಿಗೆ ಕನೆಕ್ಟ್ ಮಾಡೋದಂತಾದರೆ. ಹಾಗೆಯೇ ಈ ಪಳನಿ ಅಂತ ಏನು ಹೇಳ್ತೇವೆ ಅದಕ್ಕೆ ಒಂದು 6,000 ಆಗ್ತದೆ. ಸೊ ಅಷ್ಟೊಂದು ಬಜೆಟ್ ನಮ್ಮ ಹತ್ರ ಇಲ್ಲ. ಸೊ ಹಾಗಾಗಿ ಬೇಸಿಕ್ ನಮ್ಮ ಇಡಿಎಲ್ ಬ್ಲೂಟೂತ್ ಸ್ಪೀಕರನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಬೇಸಿಕಲಿ ಈ ಥರ ಬರುತ್ತೆ ಬಾಕ್ಸ್. ಸೊ ಅದಾದಮೇಲೆ ಒಂದು ಬ್ಲೂಟೂತ್ ಸೆಟ್ ಬರುತ್ತೆ. ಸೊ ಇದರಲ್ಲಿ ನಾವು ವಾಲ್ಯೂಮ್ ಡೌನ್ ಅಪ್ ಎಲ್ಲ ಮಾಡ್ಬೋದು. ಹಾಗೆಯೇ ಚಾರ್ಜಿಂಗ್ ಪೋರ್ಟ್ ಕೂಡ ಇದೆ. ಮತ್ತು ನಾವು ಹೆಲ್ಮೆಟ್ ಒಳಗಡೆ ಯಾರಾದರೂ ಕಾಲ್ ಬಂದರೆ ಕಾಲ್ ಕೂಡ ರಿಸೀವ್ ಮಾಡಿ ಮಾತಾಡ್ಬೋದು. ಅದಕ್ಕೆ ಸುಮಾರೆಲ್ಲ ಕನೆಕ್ಷನ್ ಎಲ್ಲ ಮಾಡಲಿಕ್ಕಿದೆ. ಅದಾದಮೇಲೆ ನಮಗೊಂದು USB ಕೇಬಲ್ ಕೊಟ್ಟಿದ್ದಾರೆ. ಸೊ ಇದು C ಟೈಪ್ ಕೇಬಲ್ ಆಯಿತಾ, C ಟೈಪ್ ಕೇಬಲ್ ಕೊಟ್ಟಿದ್ದಾರೆ ಇದು ಚಾರ್ಜ್ ಮಾಡಲಿಕ್ಕೆ. ಸೊ ಇದರೊಂದು ವಿಶೇಷತೆ ಏನಂದರೆ ಇದು ನಿಮಗೆ 20 ಮಿನಿಟ್ಸ್ ಚಾರ್ಜ್ ಮಾಡಿದರೆ ನಿಮಗೆ 40 hours ನಿಲ್ತದಂತೆ. ಸೊ ಗೊತ್ತಿಲ್ಲ ನನಗೆ, ನಾನು ಇದನ್ನು ಯೂಸ್ ಮಾಡಲಿಲ್ಲ ಇನ್ನು. ಬಟ್ ಸುಮಾರು ಜನ ಹೇಳಿದ್ದಾರೆ, ಯೂಟ್ಯೂಬಲ್ಲಿ ಕೂಡ ಇದೆ 40 hours ಚಾರ್ಜ್ ನಿಲ್ಲುತ್ತೆ ಅಂತ. ಬಟ್ ಗೊತ್ತಿಲ್ಲ, ನೋಡುವ. ಹಾಗೆಯೇ ನಮಗೆ ಸ್ಪೀಕರ್ ಕೂಡ ಕೊಟ್ಟಿದ್ದಾರೆ. ಸ್ಪೀಕರ್ ಮತ್ತು ಇಯರ್ಫೋನ್ಸ್ ಮತ್ತು ಸ್ಪೀಕರ್ಸ್ ಎರಡನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇದನ್ನು ಕನೆಕ್ಟ್ ಮಾಡಲಿಕ್ಕೆ ವೆಲ್ಕ್ರೋ ಅಂದರೆ ಅದನ್ನು ಅಂಟಿಸಲಿಕ್ಕೆ ವೆಲ್ಕ್ರೋ ಅನ್ನು ಕೊಟ್ಟಿದ್ದಾರೆ. ಸೊ ಹಾಗೆಯೇ ಇದನ್ನು ಹೇಗೆ ಇನ್ಸ್ಟಾಲ್ ಮಾಡೋದು, ಏನೆಲ್ಲ ಆ್ಯಕ್ಷನ್ ಬಟನ್ಸ್ ಇದೆ ಅಂತ ಒಂದು ಸಣ್ಣದಾದಂತಹ ಒಂದು ಗೈಡ್ ಇದೆ. ಸೊ ಇದನ್ನೆಲ್ಲ ನೋಡಿ ನಾವು ಕನೆಕ್ಟ್ ಮಾಡಬೇಕಾಗ್ತದೆ. ಸೊ ತಡ ಮಾಡದೆ ನಾವು ಸ್ಟಾರ್ಟ್ ಮಾಡುವ. ಇದನ್ನು ಓಪನ್ ಮಾಡಿ ನಾವು ಹೆಲ್ಮೆಟಿಗೆ ಕನೆಕ್ಟ್ ಮಾಡಬೇಕಾಗ್ತದೆ. ಸೊ ಹೆಲ್ಮೆಟಿಗೆ ಹಾಕಬೇಕಂತ ಆದರೆ ನಮ್ಮ ಈ ಹೆಲ್ಮೆಟ್ನ ಕುಷನ್ಸ್ ಏನಿದೆ ಅದನ್ನು ಕೂಡ ತೆಗಿಬೇಕು. ಅದರ ಈ ವಯರ್ಸ್ ಏನಿದೆ ಅದರ ಒಳಗಡೆಯಿಂದ ಬರ್ತದೆ. ಬಟ್ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ನಾನು ಮೋಟೋ ಬ್ಲಾಗ್ ಮಾಡೋದ್ರಿಂದ ಇದರ ಒಳಗಡೆ ಆಲ್ರೆಡಿ ನೋಡಿ ವಯರ್ ಇದೆ. ಸೊ ಅದರ ಮೇಲೇ ಒಂದು ವಯರ್ ಹಾಕಬೇಕಾಗ್ತದೆ, ಅದೇ ಒಂದು ಪ್ರಾಬ್ಲಮ್. ಸೊ ನೋಡುವ, ಫಸ್ಟ್ ಆಫ್ ಆಲ್ ಇದನ್ನು ಅನ್ಬಾಕ್ಸ್ ಮಾಡುವ ಬನ್ನಿ.